ಯಾರು ಮಾಡಿರೋ ಡಿಸೈನ್ಸ್ ಕದ್ದಿದ್ದೀರಾ ನೀವು ಅಂದೋ ಮಾತುಗಳು ಇನ್ನೂ ಗಾಯತ್ರಿ ದೇವಿ ಕಿವಿಲಿ ಈಕೋ ಆಗ್ತಿದ್ವು. ಅವಳ ಮುಖ ಬಿಳಿಚ್ಕೊಂಡಿತ್ತು. ಈ ಕಡೆ ಅನ್ವಿತಾ ಖುಷಿಲಿ ವೇಟಿಂಗ್ ರೂಮ್ಗೆ ಓಡ್ ಬಂದ್ಲು. ಅವಳು ತುಂಬಾ ಎಕ್ಸೈಟೆಡ್ ಆಗಿ ಎಲ್ಲಾ ವಿಷಯನೂ ಗೌತಮ್ಗೆ ಎಕ್ಸ್ಪ್ಲೇನ್ ಮಾಡಕ್ ಹೊರಟಿದ್ಲು. ಅನ್ವಿತಾ ನಗು ಮುಖ ನೋಡ್ತಿದ್ದಂಗೆ ಅವನಿಗೆಲ್ಲ ಅರ್ಥ ಆಗಿತ್ತು. ಗೌತಮ್, ಐ ಕಾಂಟ್ ಬಿಲೀವ್ ನೀನ್ ಹೇಳ್ದಂಗೆ ಆಯ್ತು ಗೊತ್ತಾ. ಅಲ್ಲೇನಾಯ್ತು ಅಂದ್ರೆ ಅವಳ ಮಾತು ಮುಗಿಸೋದ್ರೊಳಗೆ ನಿರಂಜನ್ ಗೂಳಿ ಥರ ವೇಟಿಂಗ್ ರೂಮ್ ಡೋರ್ ಒದ್ದು ಒಳಗೆ ಬಂದಿದ್ದ. ಅವರಿಬ್ರು ನಗೋದ್ ನೋಡಿ ನಿರಂಜನ್ಗೆ ಮೈ ಎಲ್ಲ ಉರಿದೋಯ್ತು. ಅವನು ಸಿಟ್ಟಿಂದ, ಓಹ್ ಹಾಗಿದ್ರೆ ಇದೆಲ್ಲ ಮಾಡಿದ್ ನೀವಾ? ನನ್ನ ಸಂತೋಷನ ನೋಡಕ್ಕಾಗದೆ ಕಂತ್ರಿ ಪ್ಲಾನ್ ಮಾಡಿದಿರಲ್ವಾ? ಅನ್ವಿತಾ, ತುಂಬಾ ಧೈರ್ಯ ಬಂದ್ಬಿಟ್ಟಿದೆ ನಿನ್ಗೆ. ಅನ್ವಿತಾನು ರೇಗ್ತಾ, ಶಟಪ್, ನನ್ನ ಪ್ರಶ್ನೆ ಮಾಡೋ ರೈಟ್ಸ್ ನಿನ್ಗಿಲ್ಲ. ನನ್ನ ಡಿಸೈನ್ಸ್ ಕದ್ದಿದ್ದು ನೀನು ನಿರಂಜನ್. ನಾವೆಲ್ಲ ಒಂದೇ ಫ್ಯಾಮಿಲಿ, ಒಂದೇ ಕಂಪನಿಲಿ ಕೆಲಸ ಮಾಡ್ತೀವಿ. ಆದ್ರೂ ನನ್ನ ಶ್ರಮಕ್ಕೆ ಬೆಲೆ ಕೊಡದೆ ನನ್ನ ಡಿಸೈನ್ಸ್ನ ಕೇಳದೆ ನೀನು ಸಿಗ್ನೇಚರ್ ಹಾಕೊಂಡಿಲ್ಲ. ಛೇ, ನೀನು ಒಂದು ಮನುಷ್ಯನ. ಈ ಎಲ್ರ ಮುಂದೆ ಸತ್ಯ ಬಯಲಾದಾಗ ನನ್ನ ಮುಂದೆ ಪೌರುಷ ತೋರ್ಸಕ್ಕೆ ಓಡ್ ಬಂದಿದೀಯಾ? ನಾಚಿಕೆ ಆಗಲ್ವಾ ನಿನಗೆ? ನಿರಂಜನ್ ಅನ್ವಿತಾ ಕಡೆ ಮುಷ್ಟಿ ಬಿಗಿ ಹಿಡಿದು ಒಂದೊಂದೇ ಹೆಜ್ಜೆ ಇಡ್ತಾ ಮುಂದೆ ಬರ್ತಿದ್ದ. ಗೌತಮ್ ಸಡನ್ ಆಗಿ ಅವನ ಶೋಲ್ಡರ್ ಮೇಲೆ ಕೈ ಇಟ್ಟ. ಅನ್ವಿತಾ ಗೌತಮ್ನ ಎಳ್ಕೊಂಡು ಹೊರಟ್ಲು. ಇವರಿಬ್ಬರು ಜಗಳ ನೋಡಿ ಆಫೀಸ್ನಲ್ಲಿರೋ ಎಲ್ರಿಗೂ ಗಾಸಿಪ್ ಮಾಡಕ್ಕೆ ಹೊಸ ವಿಷಯ ಸಿಕ್ತು. ಆದ್ರೆ ನಿರಂಜನ್ ಅದನ್ನೆಲ್ಲ ಇಗ್ನೋರ್ ಮಾಡಿ ಅನ್ವಿತಾ ಮತ್ತೆ ಗೌತಮ್ನ ಸಿಟ್ಟಿಂದ ಗುರಾಯಿಸ್ತಾ, ಹೋಗಿ ಇಲ್ಲಿಂದ ತೊಲಗಿ. ಸೆಕ್ಯೂರಿಟಿ, ಇನ್ಮೇಲೆ ಇವರು ಒಳಗೆ ಬರ್ದಿರೋ ಹಾಗೆ ತಡೀರಿ. ಇವ್ರು ಯಾರು ನಮ್ಮ ಕಂಪನಿ ಒಳಗಡೆ ಕಾಲಿಡಬಾರ್ದು. ಆರ್ಡರ್ ಮಾಡಿದ್ಮೇಲೆ ನಿರಂಜನ್ ತನ್ನ ಕ್ಯಾಬಿನ್ಗೆ ಹೊರಟ. ಆಗ ಸಡನ್ ಆಗಿ ಯಾರೋ ಅವನನ್ನ ಎಳೆದು ಜೋರಾಗಿ ಕೆನ್ನೆಗೊಂದು ಏಟ್ ಕೊಟ್ರು. ಆ ಏಟಿನ ಫೋರ್ಸ್ಗೆ ಅವನು ತಲೆ ತಿರ್ಗಕ್ಕೆ ಶುರುವಾಯಿತು. ಕೆಲವು ಸೆಕೆಂಡ್ಸ್ ಚೇತರಿಸ್ಕೊಂಡು ಹಿಂದೆ ತಿರುಗಿ ನೋಡಿದ್ರೆ ಅಲ್ಲಿ ಗಾಯತ್ರಿ ದೇವಿ ಕಣ್ಣು ಕೆಂಪಗೆ ಮಾಡ್ಕೊಂಡು ನಿಂತಿದ್ಲು. ಆಯ್ ನೀವು ನನ್ನ ಮೇಲೆ ಕೈ ಮಾಡಿದ್ರ? ಅವಳ ಭದ್ರಕಾಳಿಯ ಅವತಾರದ ಪರಿಚಯ ಇದ್ದ ಸ್ಟಾಫ್ಗಳು ಭಯದಿಂದ ಜಾಗ ಖಾಲಿ ಮಾಡಿದ್ರು. ಮುಚ್ಚೋ ಬಾಯಿ, ಇಷ್ಟೆಲ್ಲ ಆದ್ಮೇಲೂ ಎಂಪ್ಲಾಯೀಸ್ ಎದುರು ಮತ್ತೆ ಸೀನ್ ಕ್ರಿಯೇಟ್ ಮಾಡ್ತಿದೀಯಾ? ಇನ್ನು ನಿನಗೆ ತೃಪ್ತಿ ಇಲ್ವಾ? ಏನಾಗಿದ್ಯೋ ನಿಂಗೆ? ತಲೆಯಲ್ಲಿರೋ ಬ್ರೇನ್ ಬಿದ್ದೋಗಿದ್ಯೋ ಹೇಗೆ? ನಿರಂಜನ್ ತಲೆ ತಗ್ಸಿ, ಸಾರಿ ಆಯ್, ನಾನು ಕೋಪದಲ್ಲಿ ಹೀಗೆಲ್ಲ. ಅವನ ಮಾತನ್ನ ಅರ್ಧದಲ್ಲೇ ತಡೆದ ಗಾಯತ್ರಿ ದೇವಿ, ಇದನ್ನೆಲ್ಲ ಯಾರು ಮಾಡಿದ್ದಾರೆ ಅಂತ ನಾನು ತಿಳ್ಕೊತೀನಿ. ಈಗ ನೀನು ಬಾಯಿ ಮುಚ್ಕೊಂಡಿದ್ರೆ ಅದೇ ದೊಡ್ಡ ಉಪಕಾರ. ನಾನು ಪ್ರಿನ್ಸ್ ಗ್ರೂಪ್ ಪ್ರೆಸಿಡೆಂಟ್ನ ಮೀಟ್ ಮಾಡಕ್ ಹೋಗ್ತಿದ್ದೀನಿ ಅಂದೋಳು ಮತ್ತೇನು ಹೇಳದೆ ಹೊರಟು ಬಿಟ್ಲು. ಕಡೆ ಗಾಯತ್ರಿ ದೇವಿ ಪ್ರಿನ್ಸ್ ಗ್ರೂಪ್ ಆಫೀಸ್ ರೀಚ್ ಆಗಿದ್ಲು. ಅವಳನ್ನ ನೋಡಿದ ತಕ್ಷಣನೇ ಭಾರ್ಗವ್ಗೆ ಎಲ್ಲ ಕ್ಲಿಯರ್ ಆಗಿ ಅರ್ಥ ಆಗಿತ್ತು. ಭಾರ್ಗವ್ ಗಂಭೀರವಾಗಿ, ಹಲೋ ಗಾಯತ್ರಿ ದೇವಿ, ನೀವೇನಿಲ್ಲಿ? ಭಾರ್ಗವ್ ಅವರೇ, ನನಗೆ ನಿಜವಾಗ್ಲೂ ಏನೂ ಅರ್ಥ ಆಗಲಿಲ್ಲ. ಈ ಅಗ್ರಿಮೆಂಟ್ನ ಯಾಕೆ ಕ್ಯಾನ್ಸಲ್ ಮಾಡಿದ್ರಿ? ನಿರಂಜನ್ ಮಾಡಿರೋ ಡಿಸೈನ್ಸಲ್ಲಿ ಒಂದು ಚಿಕ್ಕ ಮಿಸ್ಟೇಕು ಇಲ್ಲ. ನಾನೇ ಅದನ್ನ ಕನ್ಫರ್ಮ್ ಮಾಡಿದ್ದೀನಿ. ನೋಡಿ, ನೀವು ಈ ಕಾಂಟ್ರಾಕ್ಟ್ನ ರಿಜೆಕ್ಟ್ ಮಾಡಿದ್ರೆ ನಮ್ಮ ಕಂಪ್ನಿ ಜೊತೆ ನಿಮ್ಮ ಕಂಪ್ನಿನೂ ಲಾಸ್ ಅನುಭವಿಸ್ಬೇಕಾಗತ್ತೆ. ಬಿಕಾಸ್ ಬೇರೆ ಯಾರು ನಿಮ್ಗಿಂಥ ಒಳ್ಳೆ ಡಿಸೈನ್ಸ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಭಾರ್ಗವ್ ಕಾನ್ಫಿಡೆಂಟ್ ಆಗಿ ಚೇರಿಗೆ ಒರ್ಗಿದೋನು. ಗಾಯತ್ರಿ ದೇವಿ, ನಾನು ನಿಮ್ಮ ಮಾತನ್ನ ನಂಬೇಕಾ? ಈ ಡಿಸೈನ್ಸ್ ನಿರಂಜನ್ ಅವ್ರದ್ದಾ? ಶೇಮ್ ಆನ್ ಯೋರ್ ಫೇಸ್ ಗಾಯತ್ರಿ ರಾಜ್ಗುರು. ಇಷ್ಟೆಲ್ಲ ಆದ್ಮೇಲೂ ನೀವು ಮತ್ತೆ ನನ್ನ ಕನ್ವಿನ್ಸ್ ಮಾಡಕ್ಕೆ ಬರ್ತೀರಾ ಅನ್ಕೊಂಡಿರ್ಲಿಲ್ಲ. ನಿಮ್ಮ ವಯಸ್ಸಿಗೆ ಗೌರವ ಕೊಡಬೇಕು ವಿನಃ ಅದನ್ನ ತಗೊಳ್ಳೋ ಅಂತ ಯಾವ ಯೋಗ್ಯತೆನೂ ನಿಮ್ಗಿಲ್ಲ. ಅವನು ಮಾತು ಹಾರ್ಷ್ ಆಗಿದ್ರು ಗಾಯತ್ರಿ ದೇವಿ ಏನು ಉತ್ತರ ಕೊಡಕ್ಕೆ ಹೋಗ್ಲಿಲ್ಲ. ಫಾರ್ ದ ಫಸ್ಟ್ ಟೈಮ್ ಪ್ರಿನ್ಸ್ ಗ್ರೂಪ್ ಅಲ್ಲಿ ಅವಳಿಗೆ ಅವಮಾನ ಆಗ್ತಾ ಇತ್ತು. ಭಾರ್ಗವ್ ನೆಕ್ಸ್ಟ್ ಮೊಮೆಂಟ್ ಚೇರಿಂದ ಎದ್ದು ತನ್ನ ವಾಚ್ ನೋಡ್ಕೊಂಡ. ನಾನು ನಿಮ್ಮನ್ನ ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ ಗಾಯತ್ರಿ ದೇವಿ. ನೀವು ಮಾಡಿರೋ ತಪ್ಪಿಗೆ ಖಂಡಿತ ಪನಿಷ್ ಮಾಡ್ತೀನಿ. ಅವನು ಹೇಳೋ ಒಂದೊಂದು ಮಾತು ಗಾಯತ್ರಿ ದೇವಿನ ಕೂತಲ್ಲೇ ನಡಗಿಸ್ತಾ ಇತ್ತು. ಈ ಕಡೆ ನಿರಂಜನ್ ಕ್ಯಾಬಿನ್ ಹೊರಗಡೆ ಬಂದು ನಿಂತು ಎಲ್ಲಾನು ಕೇಳಿಸ್ಕೊಂಡಿದ್ದ. ಗಾಯತ್ರಿ ದೇವಿ ಪರ್ಮಿಷನ್ ತಗೊಳ್ದೇನೆ ಅವನು ಅವಸರವಾಗಿ ಒಳಗ್ ನುಗ್ದ. ಅದನ್ನ ನೋಡಿ ಭಾರ್ಗವ್ಗೆ ಸಖತ್ ಕೋಪ ಬಂತು. ಗಾಯತ್ರಿ ದೇವಿ ಡೀಪ್ ಆಗಿ ಉಸಿರಿಳ್ಕೊಂಡು, ಭಾರ್ಗವ್ ಸರ್, ನನ್ನ ಬಗ್ಗೆ ನಿಮ್ಗೆ ಇಲ್ದೇ ಇರೋದನ್ನೆಲ್ಲ ಯಾರು ಹೇಳಿದ್ರು ಗೊತ್ತಿಲ್ಲ. ನಿರಂಜನ್ನೇ ಈ ಎಲ್ಲ ಡಿಸೈನ್ಸ್ನ ಮಾಡಿರೋದು. ಇದರಲ್ಲಿ ಯಾವ ಮೋಸನೂ ಇಲ್ಲ. ಏನೋ ಮೋಸ ಇಲ್ವಾ? ಈ ಕಲರ್ಫುಲ್ ವ್ಯಕ್ತಿಲಿ ಕಲರೇ ಇಲ್ಲ ಅಂದಂಗಾಯ್ತು. ಗಾಯತ್ರಿ ದೇವಿ, ಈ ತಮಾಷೆನೆಲ್ಲ ನನ್ನ ಮುಂದೆ ಇಟ್ಕೋಬೇಡಿ. ಭಾರ್ಗವ್ ಖಾರವಾಗಿ ಅಂದ. ನೋಡಿ ಸರ್, ಈ ಆರ್ಕಿಟೆಕ್ಚರ್ ಬಿಸ್ನೆಸ್ಸಲ್ಲಿ ನಾನು ತುಂಬ ಎಕ್ಸ್ಪೀರಿಯನ್ಸ್ಡ್. ನಮ್ಮ ಕಂಪ್ನಿಲಿ ತುಂಬ ಜನ ಡಿಸೈನರ್ಸ್ ಇದ್ರೂ ನಿರಂಜನ್ ಸ್ಟ್ರೆಂತ್ ಯಾರಿಗೂ ಇಲ್ಲ. ಒಬ್ಬ ಮನುಷ್ಯನ ಕೆಪಬಿಲಿಟಿನ ನಾನು ಚೆನ್ನಾಗಿ ಅರ್ಥ ಮಾಡ್ಕೋತೀನಿ. ಆದ್ರೆ ನೀವು ಯಾರ್ದೋ ಮಾತು ಕೇಳಿ ನಮ್ಮನ್ನೇ ಅನುಮಾನಿಸ್ತಾ ಇದ್ದೀರಾ. ಭಾರ್ಗವ್ ಅಸಮಾಧಾನದಲ್ಲಿ, ನಿಮ್ಗೆ ನಾನು ಹೇಗೆ ಕಾಣಿಸ್ತೀನಿ? ಸುಮ್ಮನೆ ಈ ಚೇರ್ ಮೇಲೆ ಕೂತ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದೀನಿ ಅಂತಲಾ? ಒಂದು ಬಿಲ್ಡಿಂಗ್ ಡಿಸೈನ್ ಮಾಡಬೇಕಾದ್ರೆ ಎಷ್ಟು ರಿಸರ್ಚ್ ಮಾಡಬೇಕು, ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು, ಎಷ್ಟು ಸೂಕ್ಷ್ಮವಾಗಿ ಥಿಂಕ್ ಮಾಡಬೇಕು ಅಂತ ನನಗೆ ಗೊತ್ತು. ಆ್ಯಂಡ್ ನಿಮ್ಮ ನಿರಂಜನ್ ರಾಜ್ಗುರು ಮಾಡಿರೋ ಹಳೆ ಡಿಸೈನ್ಸ್ಗಳನ್ನು ನಾನು ನೋಡಿದ್ದೀನಿ. ಸೊ ಐ ಕಾಂಟ್ ಟ್ರಸ್ಟ್ ಹಿಮ್.
ಈ ಕಂಪ್ನಿಯ ನಿಜವಾದ ಓನರ್ ಮಿಸ್ಟರ್ ಸಿಂಹಾದ್ರಿಗೂ ಅಂದ್ರೆ ರಾಯದುರ್ಗದ ಚಿಕ್ಕ ದೊರೆಗೂ ಈ ವಿಷಯ ಗೊತ್ತಾಗಿದೆ. ಆ ಹೆಸರು ಕೇಳಿದಾಗ ಗಾಯತ್ರಿ ಮುಖ ಪೆಚ್ಚಾಗಿದ್ರೆ ನಿರಂಜನ್ ಸರ್ಪ್ರೈಸ್ಡ್ ಆಗಿದ್ದ. ನೆಕ್ಸ್ಟ್ ಮೂಮೆಂಟ್ ಗಾಯತ್ರಿ ದೇವಿ ಕೋಪದಲ್ಲಿ ಭಾರ್ಗವ್ ಕ್ಯಾಬಿನಿಂದ ಆಚೆ ಬಂದು, ಅದು ಹಾಗಲ್ಲ ನಿರಂಜನ್, ಭಾರ್ಗವ್ ಯಾರ ಹೆಸರು ಹೇಳಿದ್ರು ಕೇಳಿದ್ಯಾ? ಸಿಂಹಾದ್ರಿ, ರಾಯದುರ್ಗದ ಚಿಕ್ಕ ದೊರೆ. ಅಂದ್ರೆ ಅವತ್ತು ಶರಣ್ಯ ಎಂಗೇಜ್ಮೆಂಟ್ ಅಲ್ಲ ಆಗಿದ್ದ ಅವಾಂತರಕ್ಕೂ ಅವರೇ ಕಾರಣ. ಅಗೇನ್ ಅವ್ರು ಇಲ್ಲೂ ಎಂಟರ್ ಆಗಿದ್ದಾರೆ. ಬಟ್ ಅವ್ರು ಯಾಕೆ ನಮ್ಮ ಹಿಂದೆ ಬಿದ್ದಿದ್ದಾರೆ? ಆ ಅನ್ವಿತಾ ಅವ್ರ ಹತ್ರ ನಮ್ಮ ಬಗ್ಗೆ ಚಾಡಿ ಹೇಳ್ತಿದ್ದಾಳ. ನಿರಂಜನ್ ನಂಬಕ್ಕಾಗ್ದೇನೆ, ವಾಟ್? ಐ ಕಾಂಟ್ ಬಿಲೀವ್ ಅನ್ವಿತಾ ಇಷ್ಟೆಲ್ಲ ದೊಡ್ಡ ಆಟ ಆಡ್ತಾಳ. ಈಗಲೇ ಅನ್ವಿತಾಗ್ ಕಾಲ್ ಮಾಡಿ ಪ್ರಿನ್ಸ್ ಗ್ರೂಪ್ಗೆ ಬಾ ಅಂತ ಹೇಳು. ಆಯ್ ಮಾತನ್ನ ಕೇಳಕ್ ಇಷ್ಟ ಇಲ್ದಿದ್ರು ಬೇರೆ ದಾರಿ ಇಲ್ಲದೆ ಅನ್ವಿತಾ ನಂಬರ್ಗೆ ಫೋನ್ ಮಾಡ್ದ. ಇನ್ನೊಂದ್ ಕಡೆ ಗೌತಮ್ ಮತ್ತೆ ಅನ್ವಿತಾ ಮನೆಗೆ ರೀಚ್ ಆಗಿದ್ರು. ಬಟ್ ಅವಳು ಒಳಗಡೆ ಹೋಗೋ ಮೊದಲೇ ಫೋನ್ ಸ್ಕ್ರೀನ್ ಮೇಲೆ ನಿರಂಜನ್ ಹೆಸರು ಡಿಸ್ಪ್ಲೇ ಆಗಿದ್ ಕಾಣಿಸ್ತು. ಗೌತಮ್ ಅವಳ ಕೈಯಿಂದ ತಾನೇ ಫೋನ್ ಕಿತ್ಕೊಂಡು ಕಿವಿಗಿಟ್ಕೊಂಡ. ಗೌತಮ್ ಗತ್ತಲ್ಲಿ, ಯಾ ಟೆಲ್ ಮಿ. ಅವನ ಆಟಿಟ್ಯೂಡ್ ನೋಡಿ ನಿರಂಜನ್ ಸಿಟ್ಟಲ್ಲೇ, ಅನ್ವಿತಾಗ್ ಫೋನ್ ಕೊಡು, ನಾನು ಅವಳ ಜೊತೆ ಮಾತಾಡಬೇಕು. ಅನ್ವಿತಾ ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ, ಆಮೇಲೆ ಫೋನ್ ಮಾಡು. ಅಷ್ಟಕ್ಕೂ ಇಂಪಾರ್ಟೆಂಟ್ ಮ್ಯಾಟರ್ ಆಗಿದ್ರೆ ನನ್ನ ಹತ್ರನೇ ಹೇಳ್ಬೋದು. ನಿರಂಜನ್ ಕೋಪದಲ್ಲಿ ಕಿರಿಚ್ತಾ, ಏಯ್ ಆರ್ ಯು ಕ್ರೇಜಿ? ನಿನ್ನಂಥ ಮೂರ್ಖನ್ ಜೊತೆ ಮಾತಾಡೋಕೆ ನೀನನ್ನ ಏನ್ ಅನ್ಕೊಂಡಿದ್ಯಾ? ಗೌತಮ್ ನಗ್ತಾ, ಸರಿ ನೋ ಪ್ರಾಬ್ಲಮ್ಸ್ ಅಂದವನು ಗೌತಮ್ ಕಾಲ್ ಕಟ್ ಮಾಡ್ಬಿಟ್ಟ. ಅದನ್ನ ನೋಡಿ ಅನ್ವಿತಾ ಆಶ್ಚರ್ಯದಲ್ಲಿ ಅವನನ್ನೇ ನೋಡ್ತಿದ್ಲು. ಅನ್ವಿತಾ, ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಆಯಿ ಇಲ್ಲಿ ಬರ್ತಾಳೆ ಅಂತ ನನಗೆ ನನ್ನ 6th ಸೆನ್ಸ್ ಹೇಳ್ತಿದೆ. ವೆಲ್ಕಮ್ ಮಾಡಕ್ಕೆ ರೆಡಿಯಾಗು. ಆಯಿ ಇಲ್ಲಿಗೆ ಬರೋದಾ? ಯಾಕೆ? ಅನ್ವಿತಾ ಅನುಮಾನದಲ್ಲಿ ಅವನನ್ನು ನೋಡಿ ಕೇಳಿದ್ಲು. ಇದ್ನ್ಯಾಕನ್ವಿ ನಿನ್ನ ಹತ್ರ ಅಪಾಲಜಿ ಕೇಳಕ್ಕೆ? ಅನ್ವಿತಾ ಶಾಕಲ್ಲಿ, ಏನು ಆಯಿ ನನ್ನ ಹತ್ರ ಸಾರಿ ಕೇಳೋದಾ? ನಿನಗೇನೋ ಹುಚ್ಚು ಗೌತಮ್. ಇಲ್ಲಿವರೆಗೂ ಆಯಿ ತನ್ನ ಜೀವನದಲ್ಲಿ ಯಾರ ಹತ್ರನೂ ಕ್ಷಮೆ ಕೇಳಿದ್ದೇ ಇಲ್ಲ. ಅದರಲ್ಲೂ ನಮ್ಮ ಕುಟುಂಬ ಕಂಡ್ರೆ ಅವ್ರಿಗೆ ಅಷ್ಟಕ್ಕಷ್ಟೇ. ನಿರಂಜನ್ ಕೂಡಲೇ ಕಾರ್ ಹತ್ಕೊಂಡ. ಇಬ್ರು ಅನ್ವಿತಾ ಮನೆ ಕಡೆ ಹೊರಟರು. ಗಾಯತ್ರಿ ದೇವಿ ಮುಖ ಕೋಪದಲ್ಲಿ ಉರಿತಿತ್ತು. ಯಾವ ಕ್ಷಣದಲ್ಲಿ ಬ್ಲಾಸ್ಟ್ ಆಗುತ್ತೋ ಅನ್ನೋ ಥರ ಕೂತಿದ್ಲು. ಸ್ವಲ್ಪ ಹೊತ್ತಿನ ನಂತರ ಗಾಯತ್ರಿ ದೇವಿ ಅನ್ವಿತಾ ಮನೆ ಮುಂದೆ ಬಂದು ನಿಂತಿದ್ಲು. ನಿರಂಜನ್ ಕಡೆ ಸನ್ನೆ ಮಾಡಿ ಡೋರ್ ಬೆಲ್ ಮಾಡಕ್ಕೆ ಹೇಳಿದ್ಲು. ನಿರಂಜನ್ ಕೂಡ ಕೋಪದಲ್ಲೇ ಡೋರ್ ಬೆಲ್ ಪ್ರೆಸ್ ಮಾಡ್ದ. ಬೆಲ್ ಸೌಂಡ್ ಆಗ್ತಿದ್ದಂಗೆ ಗೌತಮ್ ಡೋರ್ ಓಪನ್ ಮಾಡ್ದ. ಅಲ್ಲಿ ನಿಂತಿದ್ದ ನಿರಂಜನ್ ಮತ್ತೆ ಗಾಯತ್ರಿ ದೇವಿನ ನೋಡಿ ಅವನ್ ನಗಕ್ ಶುರು ಮಾಡ್ದ. ವೆಲ್ಕಮ್ ಹೋಮ್ ಆಯಿ, ಬನ್ನಿ ಬನ್ನಿ. ಗಾಯತ್ರಿ ದೇವಿ ಸಿಟ್ಟಲ್ಲಿ ಅವನ ಕಡೆ ನೋಡಿದ್ಲು. ಗಾಯತ್ರಿ ದೇವಿ ಮುಂದಿನ ಹೆಜ್ಜೆ ಏನು? ಗೌತಮ್ ಪ್ರಿನ್ಸ್ ಗ್ರೂಪ್ ಜೊತೆ ಗಾಯತ್ರಿ ದೇವಿ ಟೈಅಪ್ ಆಗೋದನ್ನ ತಡೀತಾನ? ಅನ್ವಿತಾಗೆ ಪ್ರಾಜೆಕ್ಟ್ ಸಿಗತ್ತಾ? ಅವಳು ಡಿಸೈನ್ ಡೈರೆಕ್ಟರ್ ಆಗ್ತಾಳ? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ತಿಳ್ಕೊಳ್ಳೋಕೆ ಕೇಳ್ತಾ ಇರಿ ರಾಯಲ್ ವಾರಸ್ದಾರ, ಓನ್ಲಿ ಆನ್ ಪಾಕೆಟ್ FM. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ, ಕೇವಲ ಪಾಕೆಟ್ FM ನಲ್ಲಿ.